ಈ ಮದುವೆಯಲ್ಲಿ ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ನಿಂದು ಅಷ್ಟೇ ಇದೆ, ತಿಳ್ಕೊ. ಅಳಿಯಂದನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ಯಲ್ಲ, ಮಾತಾಡಾದ್ಮೇಲೆ ಅಲ್ಲಿ ಏನಾಯ್ತು ಎತ್ತಾಯ್ತು ಅಂತ ನೀನೇನಾದರೂ ನಮಗೆ ತಿಳಿಸ್ತೀಯಾ? ಅದನ್ನೆಲ್ಲ ನೀನು ನಮ್ಮ ಹತ್ರ ಹೇಳಬೇಡ, ನಾವು ಮಾತಾಡಿದ್ರೆ ಮಾತ್ರ ನಿಮಗೆ ಹೇಳ್ಬಿಡ್ತೀವಿ. ಮದುವೆ ಬಗ್ಗೆ ದೊಡ್ಡದಾಗಿ ಜವಾಬ್ದಾರಿ ಇದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ನಿಶ್ಚಿತಾರ್ಥ ಆಗಿ ಎಷ್ಟು ದಿನ ಆಯ್ತು? ಎಂಗೇಜ್ಮೆಂಟ್ ಆಗಿದೆ, ಮಗಳ ಜೀವನ, ಮದುವೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಯಾಕೆ ಲೇಟ್ ಆಗ್ತಿದೆ ಅಂತ ಒಂದು ಪ್ರಶ್ನೆ ಏನಾದರೂ ಕೇಳಿದ್ಯಾ? ಯಾಕೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಬರೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಆ ಕೀರ್ತನ ಮನೆಗೆ ಬಂದು ನಾಳೆ ದಿನ ಏನ್ ಬೇಕಿದ್ರು ಆಗ್ಬೋದು, ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಹೇಳ್ಬಿಟ್ಟು ಹೋದ್ಲು. ಅಂತ ದೊಡ್ಡ ವಿಷಯದ ಬಗ್ಗೆ ನೀವು ಆ ಮನೆಗೆ ಹೋಗಿ ಏನಾಯ್ತು ಯಾಕೆ ಅಂತ ಕೂತ್ ಮಾತಾಡಿದ್ರ? ನಿಮ್ಗೆ ಆ ಕಾಳಜಿ ಇಲ್ವಾ? ಇದೇನಾ ನಿಮ್ ಜವಾಬ್ದಾರಿ? ಮಾತ್ಗೂ ಕಷ್ಟಪಡ್ತೀವಿ ಅಂತ ಹೇಳ್ತಿರೋ ಹೊರತು ಯಾವುದೇ ರೀತಿ ಕಷ್ಟಪಡಲ್ಲ. ಬರೀ ಮಾತೆ ಹೊರತು ಬೇರೆ ಇನ್ನೇನೂ ಇಲ್ಲ. ಅವಳು ಬೇರೆ ಹೊಡೆಯಕ್ಕೆ ಬಂದಿದ್ಲು, ಪುಣ್ಯಕ್ಕೆ ಹೊಡಿಲಿಲ್ಲ ಅಷ್ಟೇ. ಈ ಮನೇಲಿ ನನ್ನ ಕರ್ಮಕ್ಕೆ ಹುಟ್ಟಿದ್ದೀನಲ್ಲ, ಎಲ್ಲ ನನ್ನ ಕರ್ಮ. ಸತ್ಯ, ಏನದು? ಏನಂತ ಬರ್ದಿದೆ? ನಿನ್ನಪ್ಪ ಸತ್ತಿರಬಹುದು, ಆದ್ರೆ ನಿನ್ನಪ್ಪನ ಸಾವನ್ ಸತ್ಯ ಸಾಯಬಾರ್ದು. ಒಳ್ಳೆಯವ್ರಿಗಾದ ಅನ್ಯಾಯ ಪ್ರತಿಕಾರ ಇಲ್ಲದೆ ಮಣ್ಣಾಗಬಾರ್ದು. ನಿನ್ನಪ್ಪನ ಸಾವು ಸಹಜವಾದಲ್ಲ. ಏನ್ ಸತ್ಯ ಇದೆಲ್ಲ? ಪದೇ ಪದೇ ಈ ತರ ಪತ್ರ ಯಾಕೆ ಕೊಡ್ತೀಯಾನೆ? ಯಾಕೆ ಏನು ಅಂತ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಈ ಪತ್ರ ಬಿಸಾಕ್ ಹೋದ್ನಲ್ಲ, ಅವನನ್ನು ಹಿಡಿಬೇಕು. ಬನ್ನಿ. ಈಗ ಹೇಳಿ ರಾಯ್ರೆ, ಇದ್ದಕ್ಕಿದ್ದಾಗೆ ಆತಂಕಗಳು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹುಟ್ಕೊಂತು ಅಂತ? ಗುರುಗಳೇ, ಇತ್ತೀಚೆಗೆ ನನ್ನ ಮಗನ ನಡವಳಿಕೆಯಲ್ಲಿ ವ್ಯತ್ಯಾಸ ಆದ ಕಾಣ್ತಿದೆ. ಅವನಿಗೆ ವಹಿಸಿರೋ ಕೆಲಸಗಳ ಬಗ್ಗೆ ಆಗಲಿ, ತಾನೇ ಆಸೆ ಪಟ್ಟು ಆಗ್ತಿರೋ ಮದುವೆ ಬಗ್ಗೆ ಆಗಲಿ, ಅವನಿಗೆ ಎಳ್ಳಷ್ಟು ಆಸಕ್ತಿ ಇಲ್ಲವೇನೋ ಅಂತ ಅನ್ನಿಸ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಯಾವುದೋ ಗೊಂದಲದಲ್ಲಿ ಮುಳುಗಿದಾನೆ ಅಂತ ಅನ್ನಿಸ್ತಿದೆ ಗುರುಗಳೇ. ಮದುವೆ ಬಗ್ಗೆ ಅವನ ಹತ್ರ ಮಾತಾಡಿದಾಗಲೂ ಅವನು ಯಾವುದೇ ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ. ನಾನು ಅವನ ಜೊತೆ ಮಾತಾಡ್ತೀನಿ, ಅವನ್ನ ಕಳಿಸ್ಕೊಡಿ. ಆಯಿತು ಗುರುಗಳೇ.
ಅವ್ನ ಬೈಕ್ ನಂಬರ್ ನೋಡ್ದಾ? ಗಾಡಿ ನಂಬರ್ ಸರಿಯಾಗಿ ನೋಡಲಿಲ್ಲ ಸತ್ಯ. ಆದರೆ ಅವ್ನು ಹಾಕಿದ್ದು ಚೆಕ್ಸು ಶರ್ಟು, ಬ್ಲ್ಯಾಕ್ ಕಲರ್ ಪಲ್ಸರು, ಬ್ಲ್ಯಾಕ್ ಕಲರ್ ಹೆಲ್ಮೆಟು. ಸರಿ, ನಾವು ಒಂದೇ ಕಡೆ ಹೋದ್ರೆ ಅವನನ್ನು ಹಿಡಿಯೋದಕ್ಕಾಗಲ್ಲ. ನೀವು ಈ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಅವ್ನು ಸಿಕ್ಕಿದ ತಕ್ಷಣ ಫೋನ್ ಮಾಡಿ. ಯಾವುದೇ ಕಾರಣಕ್ಕೂ ಅವ್ನು ತಪ್ಪಿಸ್ಕೋಬಾರ್ದು. ಸರಿ ಸತ್ಯ, ಬರ್ತೀವಿ.